ದಾವಣಗೆರೆಯ ಕೆಟಿಜೆ ನಗರದಲ್ಲಿ ನಡೆದಿರುವ 26 ವರ್ಷದ ಯುವ ಬಾಡಿ ಬಿಲ್ಡರ್ ಸುಶೀಲ್ ಕುಮಾರ್ ಅವರ ಅಕಾಲಿಕ ಸಾವು ಇಡೀ ರಾಜ್ಯವನ್ನೇ ಬೆಚ್ಚಿಬೀಳಿಸಿದೆ. ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನೂರಾರು ಪ್ರಶಸ್ತಿಗಳನ್ನ ಗೆದ್ದು ಹೆಸರು ಮಾಡಿದ್ದ ಸದೃಢ ದೇಹ ಹೊಂದಿದ್ದ ಯುವಕ ಹೀಗೆ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಸಾವನ್ನಪ್ಪಿರುವುದು ಕುಟುಂಬದವರಷ್ಟೇ ಅಲ್ಲ, ಕ್ರೀಡಾ ವಲಯಕ್ಕೂ ದೊಡ್ಡ ಆಘಾತ ತಂದಿದೆ. ವಿಶೇಷವಾಗಿ ಆರೋಗ್ಯಕರ ಜೀವನಶೈಲಿ ಅನುಸರಿಸುತ್ತಿದ್ದ ವ್ಯಕ್ತಿಯೊಬ್ಬರು ಹೀಗೆ ಕಣ್ಣೆದುರೇ ಜೀವ ಕಳೆದುಕೊಳ್ಳುವುದು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಸುಶೀಲ್ ಕುಮಾರ್ ಅವರು ಪ್ರತಿದಿನ ಶಿಸ್ತಿನ ಜೀವನ ನಡೆಸುತ್ತಿದ್ದರು. ಬೆಳಗ್ಗೆ ಮತ್ತು ಸಂಜೆ 2 ಸಲ ಜಿಮ್ಗೆ ಹೋಗುವುದು, ಕಠಿಣ ವ್ಯಾಯಾಮ ಮಾಡುವುದು, ಯುವಕರಿಗೆ ತರಬೇತಿ ನೀಡುವುದು ಅವರ ದಿನಚರಿಯಾಗಿತ್ತು. ಯಾವುದೇ ದುಶ್ಚಟಗಳಿಲ್ಲದೆ ದೇಹದಾರ್ಢ್ಯ ಕ್ರೀಡೆಯನ್ನೇ ಜೀವನದ ಭಾಗವನ್ನಾಗಿಸಿಕೊಂಡಿದ್ದರು. ಆದರೆ ವಿಧಿಯಾಟ ಬೇರೆಯಾಗಿತ್ತು. ಬೆಳಗ್ಗೆ ಜಿಮ್ನಲ್ಲಿ ವ್ಯಾಯಾಮ ಮುಗಿಸಿ ಮನೆಗೆ ಬಂದಿದ್ದ ಅವರು ಸಂಜೆ ಮತ್ತೆ ಜಿಮ್ಗೆ ತೆರಳಲು ಸಿದ್ಧರಾಗುತ್ತಿದ್ದರು. ಇದೇ ವೇಳೆ ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಸಿಬ್ಬಂದಿಯಾಗಿ ಕೆಲಸ ಮಾಡುತ್ತಿದ್ದ ತಮ್ಮ ತಾಯಿಯನ್ನು ಕೆಲಸಕ್ಕೆ ಬಿಡಲು ಮುಂದಾಗಿದ್ದಾರೆ. ಅಷ್ಟರಲ್ಲಿ ಅವರಿಗೆ ತಲೆಸುತ್ತು ಕಾಣಿಸಿಕೊಂಡಿದ್ದು, ರಕ್ತದೊತ್ತಡ ಕಡಿಮೆಯಾಗಿದೆ ಎಂದು ಹೇಳಲಾಗಿದೆ. ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲೇ ಅವರು ಕೊನೆಯುಸಿರೆಳೆದಿದ್ದಾರೆ. ಹೆತ್ತ ತಾಯ ಕಣ್ಣೆದುರೇ ಮಗನ ಜೀವ ಹೋದ ದೃಶ್ಯ ಕಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ತಾಯಿ ಮೇಲಿನ ಪ್ರೀತಿ ಬಗ್ಗೆ ಸುಶೀಲ್ ಕುಮಾರ್ ಅವರ ಸಾಮಾಜಿಕ ಜಾಲತಾಣಗಳಲ್ಲೂ ಅನೇಕ ವಿಡಿಯೋಗಳು ಇವೆ. ತಾಯಿಯನ್ನೇ ತಮ್ಮ ಜೀವನದ ಶಕ್ತಿಯಾಗಿ ಕಂಡಿದ್ದ ಮಗನನ್ನು ಇಂದು ತಾಯಿ ಕಳೆದುಕೊಂಡಿರುವುದು ಯಾರ ಮನವನ್ನಾದರೂ ಕಲಕುವಂತಿದೆ. ವಯಸ್ಸಿಗೆ ಬಂದ ಮಗ ಹೀಗೆ ಕಣ್ಣೆದುರೇ ಇಲ್ಲವಾಗಿರುವ ನೋವು ಮಾತಿನಲ್ಲಿ ಹೇಳಲಾಗದು. ಇತ್ತೀಚಿನ ದಿನಗಳಲ್ಲಿ ಯುವಕರು, ಅದರಲ್ಲೂ ಆರೋಗ್ಯವಾಗಿದ್ದವರು, ಜಿಮ್ ಮಾಡುವವರು, ಕ್ರೀಡಾಪಟುಗಳು ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಸಾವನ್ನಪ್ಪುತ್ತಿರುವ ಪ್ರಕರಣಗಳು ಹೆಚ್ಚುತ್ತಿವೆ. ಕೆಲ ದಿನಗಳ ಹಿಂದಷ್ಟೇ ಜಗಳೂರಿನಲ್ಲಿ ಶಾಲಾ ಬಾಲಕನೊಬ್ಬ ಹೃದಯಾಘಾತದಿಂದ ಮೃತಪಟ್ಟಿದ್ದ ಘಟನೆ ಇನ್ನೂ ಜನರ ಮನಸ್ಸಿನಲ್ಲಿ ತಾಜಾ ಇರುವಾಗಲೇ ಇಸಿನಲ್ಲಿ ಈಗ ಯುವ ಬಾಡಿ ಬಿಲ್ಡರ್ ಸಾವು ಮತ್ತಷ್ಟು ಆತಂಕ ಮೂಡಿಸಿದೆ. ಇದರಿಂದ ಜನರಲ್ಲಿ ಆರೋಗ್ಯವಾಗಿದ್ದವರಿಗೂ ಹೃದಯಾಘಾತವಾಗುತ್ತಿದೆಯೇ ಎಂಬ ಪ್ರಶ್ನೆ ಉದ್ಭವವಾಗಿದೆ. ತಜ್ಞರ ಪ್ರಕಾರ ಸದೃಢ ದೇಹ ಹೊಂದಿರುವವರಿಗೆ ಹೃದಯ ಸಂಬಂಧಿ ಸಮಸ್ಯೆಗಳು ಬರುವುದಿಲ್ಲ ಎನ್ನುವುದು ತಪ್ಪು ಕಲ್ಪನೆ. ಹೊರಗೆ ನೋಡಲು ದೇಹ ಬಲಿಷ್ಠವಾಗಿದ್ದರೂ ಒಳಗಿರುವ ಹೃದಯದ ಆರೋಗ್ಯ ಬೇರೆ ವಿಷಯ. ಕೆಲವರಿಗೆ ಹುಟ್ಟಿನಿಂದಲೇ ಗೊತ್ತಾಗದ ಹೃದಯದ ಕಾಯಿಲೆಗಳು ಇರಬಹುದು. ಹೃದಯದ ಮಾಂಸಖಂಡ ದಪ್ಪವಾಗುವುದು, ಹೃದಯ ಬಡಿತದಲ್ಲಿ ಅಸಹಜತೆ, ರಕ್ತನಾಳಗಳಲ್ಲಿ ತೊಂದರೆ, ಆನುವಂಶಿಕ ಹೃದಯ ಸಮಸ್ಯೆಗಳು ಇಂತಹ ಕಾರಣಗಳು ಇದ್ದಕ್ಕಿದ್ದಂತೆ ಸಾವಿಗೆ ಕಾರಣವಾಗಬಹುದು. ತೀವ್ರ ವ್ಯಾಯಾಮದ ವೇಳೆ ಅಥವಾ ಬಳಿಕ ಇಂತಹ ಸಮಸ್ಯೆಗಳು ಹೊರಗೆ ಕಾಣಿಸಿಕೊಳ್ಳುವ ಸಾಧ್ಯತೆಯೂ ಇರುತ್ತದೆ. ಇನ್ನೊಂದು ಪ್ರಮುಖ ಅಂಶ ಎಂದರೆ ಅತಿಯಾದ ವ್ಯಾಯಾಮ. ವ್ಯಾಯಾಮ ಆರೋಗ್ಯಕ್ಕೆ ಒಳ್ಳೆಯದೇ ಸರಿ, ಆದರೆ ದೇಹದ ಮಿತಿಯನ್ನು ಮೀರಿ ಮಾಡುವ ಅತಿಯಾದ ತರಬೇತಿ, ಸಮರ್ಪಕ ವಿಶ್ರಾಂತಿಯ ಕೊರತೆ, ನೀರಿನ ಕೊರತೆ, ಸರಿಯಾದ ಆಹಾರ ಪದ್ಧತಿ ಇಲ್ಲದಿರುವುದು ಕೂಡ ಹೃದಯದ ಮೇಲೆ ಒತ್ತಡ ಹೆಚ್ಚಿಸಬಹುದು. ಕೆಲವು ಸಂದರ್ಭಗಳಲ್ಲಿ ವೈದ್ಯರ ಸಲಹೆ ಇಲ್ಲದೆ ಬಳಸುವ ಪೂರಕ ಆಹಾರಗಳು ಅಥವಾ ಕಾರ್ಯಕ್ಷಮತೆ ಹೆಚ್ಚಿಸುವ ಪದಾರ್ಥಗಳ ಬಳಕೆಯು ಅಪಾಯಕ್ಕೆ ಕಾರಣವಾಗಬಹುದು. ಆದರೆ ಯಾವುದೇ ನಿರ್ದಿಷ್ಟ ಪ್ರಕರಣದಲ್ಲಿ ವೈದ್ಯಕೀಯ ವರದಿ ಬರುವವರೆಗೂ ಊಹಾಪೋಹಗಳಿಗೆ ಅವಕಾಶ ಕೊಡಬಾರದು. ಈ ರೀತಿಯ ಘಟನೆಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆಗಳು ಗಂಭೀರ ಅಧ್ಯಯನ ನಡೆಸಬೇಕಾದ ಅಗತ್ಯ ಇದೆ. ಆರೋಗ್ಯಕರ ಜೀವನ ಶೈಲಿ ರೂಢಿಸಿಕೊಂಡು ಪ್ರತಿದಿನ ವ್ಯಾಯಾಮ ಮಾಡುವ ಯುವಕರಲ್ಲಿಯೂ ಹೃದಯಾಘಾತ ಏಕೆ ಹೆಚ್ಚುತ್ತಿದೆ? ಆಹಾರ ಪದ್ಧತಿ, ಜೀವನ ಶೈಲಿ, ಮಾನಸಿಕ ಒತ್ತಡ, ನಿದ್ರೆಯ ಕೊರತೆ, ಪರಿಸರ ಬದಲಾವಣೆಗಳು ಅಥವಾ ಬೇರೆ ವೈದ್ಯಕೀಯ ಕಾರಣಗಳಿವೆಯೇ ಎಂಬ ಬಗ್ಗೆ ವೈಜ್ಞಾನಿಕ ಮಟ್ಟದಲ್ಲಿ ಪರಿಶೀಲನೆ ನಡೆಸಬೇಕಾಗಿದೆ. ಯುವಕರಲ್ಲಿ ಹೃದಯ ತಪಾಸಣೆ ಕಡ್ಡಾಯಗೊಳಿಸುವ ಬಗ್ಗೆ ಕೂಡ ಚರ್ಚೆಯಾಗಬೇಕಿದೆ. ಇತ್ತೀಚಿನ ವರ್ಷಗಳಲ್ಲಿ ಜಿಮ್ ಎನ್ನುವುದು ಕೇವಲ ವ್ಯಾಯಾಮದ ಸ್ಥಳವಲ್ಲ, ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ದೇಹವನ್ನು ಫಿಟ್ ಆಗಿರಬೇಕು, ಆಕರ್ಷಕವಾಗಿ ಕಾಣಬೇಕು ಎಂಬ ಕಾರಣಕ್ಕೆ ಸಾವಿರಾರು ಯುವಕರು ಜಿಮ್ ಕಡೆ ಮುಖ ಮಾಡುತ್ತಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆಯೇ ಸರಿ, ಆದರೆ ಜಿಮ್ ಮಾಡುವಾಗ ವೈದ್ಯಕೀಯ ಪರೀಕ್ಷೆ, ತರಬೇತುದಾರರ ಮಾರ್ಗದರ್ಶನ ಮತ್ತು ದೇಹದ ಮಿತಿಯ ಅರಿವು ಅತ್ಯಗತ್ಯ. ಎದೆನೋವು, ಉಸಿರಾಟದ ತೊಂದರೆ, ಅತಿಯಾದ ಸುಸ್ತು, ತಲೆಸುತ್ತು ಇಂತಹ ಲಕ್ಷಣಗಳನ್ನು ನಿರ್ಲಕ್ಷ್ಯ ಮಾಡಬಾರದು. ನಿಯಮಿತವಾಗಿ ಹೃದಯ ಪರೀಕ್ಷೆ ಮಾಡಿಸಿಕೊಳ್ಳುವುದು ಕೂಡ ಮುಖ್ಯ. ಇಂತಹ ಘಟನೆಗಳ ಬಳಿಕ ಕೆಲವರಲ್ಲಿ ಜಿಮ್ ಬಗ್ಗೆ ಭಯ ಹುಟ್ಟಿಕೊಳ್ಳುವುದು ಸಹಜ. ಆದರೆ ಸಮಸ್ಯೆ ಜಿಮ್ ಅಲ್ಲ, ಅದನ್ನು ಹೇಗೆ ಬಳಸ್ತೇವೆ ಎಂಬುದರಲ್ಲಿ ಇದೆ ಎಂದು ತಜ್ಞರು ಹೇಳುತ್ತಾರೆ. ಸರಿಯಾದ ಮಾರ್ಗದರ್ಶನದಲ್ಲಿ, ವೈಜ್ಞಾನಿಕ ವಿಧಾನದಲ್ಲಿ ವ್ಯಾಯಾಮ ಮಾಡಿದರೆ ಜಿಮ್ ಆರೋಗ್ಯಕ್ಕೆ ಸಹಕಾರಿ. ಆದರೆ ಅತಿಯಾದ ಸ್ಪರ್ಧೆ,
ಬೇಗ ಫಲಿತಾಂಶ ಪಡೆಯುವ ಆತುರ ಮತ್ತು ದೇಹದ ಸಾಮರ್ಥ್ಯ ಮೀರಿ ಮಾಡುವ ಪ್ರಯತ್ನ ಅಪಾಯಕ್ಕೆ ದಾರಿ ಮಾಡಿಕೊಡಬಹುದು. ಒಟ್ಟಿನಲ್ಲಿ ಸುಶೀಲ್ ಕುಮಾರ್ ಅವರ ಅಕಾಲಿಕ ಸಾವು ಒಂದು ಕುಟುಂಬದ ಕನಸನ್ನು ಕಸಿದುಕೊಂಡಿರುವುದಷ್ಟೇ ಅಲ್ಲ, ಸಮಾಜದ ಮುಂದೆ ಹಲವು ಗಂಭೀರ ಪ್ರಶ್ನೆಗಳನ್ನೂ ಎತ್ತಿದೆ. ಆರೋಗ್ಯವಾಗಿದ್ದ ಯುವಕರು ಏಕೆ ಹಠಾತ್ ಸಾವನ್ನಪ್ಪುತ್ತಿದ್ದಾರೆ ಎಂಬುದರ ಬಗ್ಗೆ ಸರ್ಕಾರ, ವೈದ್ಯಕೀಯ ವಲಯ ಮತ್ತು ಸಂಶೋಧಕರು ಒಟ್ಟಾಗಿ ಉತ್ತರ ಹುಡುಕಬೇಕಿದೆ. ಇಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ಜಾಗೃತಿ ಮೂಡಿಸುವುದು ಮತ್ತು ವೈಜ್ಞಾನಿಕ ಅಧ್ಯಯನ ನಡೆಸುವುದು ಇಂದಿನ ತುರ್ತು ಅಗತ್ಯವಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.